ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ವೈ ಬಿಕಾಸ್ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಲ್ಲ, ಮಸ್ಟ್ ಆ್ಯಂಡ್ ಶುಡ್ ಈ ಇಷ್ಟು ಕಾಲೇಜ್ನ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಹಾಕಿ. ಯಾಕೆ ಅಂತ ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಜನ ರ್ಯಾಂಕು ಚೆನ್ನಾಗಿ ತೆಗ್ದಿದ್ರು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದೆ ಅವ್ರಿಗೆ ಚೆನ್ನಾಗಿರೋ ಕಾಲೇಜ್ ಸಿಗೋಲ್ಲ. ಚೆನ್ನಾಗಿರೋ ಕಾಲೇಜಲ್ಲಿ ಅವ್ರಿಗೆ ಕಾಲೇಜೇ ಅಲಾಟ್ ಆಗಿರಲ್ಲ. ತುಂಬ ಸ್ಟೂಡೆಂಟ್ಸ್ ನೋಡಿದ್ದೀನಿ ಈ ರೀತಿ ಮಾಡ್ಕೊಂಡಿರೋದು. ನಿಮ್ಮ ರ್ಯಾಂಕು 1000, 2000, 3000 ಎಷ್ಟೇ ಬಂದಿದ್ರು ಆಪ್ಷನ್ ಎಂಟ್ರಿ ನೀವು ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ನೋ ಯೂಸ್. ಸೊ ಆದ್ದರಿಂದ ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿ. ತುಂಬ ಈಸಿ. ಆಪ್ಷನ್ ಎಂಟ್ರಿ ಮಾಡೋದೇನು ಕಷ್ಟ ಇಲ್ಲ. ನೀವು ಯೂಟ್ಯೂಬ್ ವೀಡಿಯೋಸ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಟಾಪ್ 20 ಕಾಲೇಜ್ ಇನ್ ಕರ್ನಾಟಕ. ಈ ಎಲ್ಲ ಕಾಲೇಜು ಆಲ್ಮೋಸ್ಟ್ ಟಾಪಲ್ಲೇ ಬರುತ್ತೆ. ಆರ್ಡರ್ ವೈಸ್ ಒಂದು ಸ್ವಲ್ಪ ಚೇಂಜ್ ಆಗ್ಬೋದು, ಅದೇನು ವ್ಯತ್ಯಾಸ ಆಗೋಲ್ಲ. ನೀವು ಇಷ್ಟು ಕಾಲೇಜ್ನ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಮಿಸ್ ಮಾಡ್ದೇ ಹಾಕಿ. ತುಂಬ ಯೂಸ್ ಆಗುತ್ತೆ ನಿಮಗೆ. ಲಕ್ಕಲ್ಲಿ ಸಿಕ್ಕಿದ್ರೂ ಸಿಗ್ಬೋದು. ನೀವೇನು ಲಾಸ್ ಆಗಲ್ವಲ್ಲ ಇದರಿಂದ, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಹಾಕೋದ್ರಿಂದ. ಸೊ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ರ್ಯಾಂಕು 1 ಲಕ್ಷ ಇರಲಿ, 50,000 ಇರಲಿ, 2 ಲಕ್ಷ ಇರಲಿ, ನೀವು ಇಷ್ಟು ಕಾಲೇಜ್ನ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡಿದ್ರೆ ನಿಮಗೇನು ಲಾಸ್ ಆಗೋಲ್ಲ. ಬೆನಿಫಿಟ್ ಸಿಗ್ಬೋದು. ಯಾರಿಗಾದರೂ ಸೀಟು ಲಕ್ಕಿಂದ ಸಿಕ್ಕಿದ್ರೂ ನಿಮ್ಮ ಅದೃಷ್ಟ ಅಂತ ಹೇಳ್ಬೋದು. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ. ನೀವು ಸಬ್ಸ್ಕ್ರೈಬ್ ಆದರೆ ನಮಗೂ ಒಂದು ರೀತಿ ಮೋಟಿವೇಶನು. ಮತ್ತು ವೀಡಿಯೋಗೊಂದು ಲೈಕ್ನ ಕೊಟ್ಬಿಟ್ಟು ವೀಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ವೀಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈಗ ಹೇಳಿದ್ನಲ್ಲ, ಈ ಇಷ್ಟು ಕಾಲೇಜು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಟಾಪ್ 5 ಕಾಲೇಜ್ ಮಾತ್ರ ಅಂದರೆ ಜಾಸ್ತಿ ಪ್ಲೇಸ್ಮೆಂಟ್ಸ್, ಆ್ಯಾವ್ರೇಜ್ ಪ್ಲೇಸ್ಮೆಂಟ್ ಜಾಸ್ತಿ ಇರುತ್ತೆ. ನೀವು ಫಸ್ಟು ಕಾಲೇಜ್ ಅಂತ ಬಂದಾಗ ಮೇಯ್ನ್ ನೋಡಬೇಕಾಗಿರೋದು ಟಾಪ್ ಪ್ಲೇಸ್ಮೆಂಟ್ ಅಲ್ಲ, ಅಂದರೆ ಟಾಪ್ ಎಷ್ಟಾಗಿರುತ್ತೆ ಅಂತಲ್ಲ, ಆ್ಯಾವ್ರೇಜ್ ಪ್ಲೇಸ್ಮೆಂಟ್ಸ್ ನೋಡಬೇಕಾಗಿರುತ್ತೆ. ಫಸ್ಟು ಇಂಜಿನಿಯರಿಂಗ್ ಕಾಲೇಜು ಕರ್ನಾಟಕ ಅಂತ ಬಂದಾಗ ಫಸ್ಟ್ ಬರೋದು RV ಕಾಲೇಜ್ ಆಫ್ ಇಂಜಿನಿಯರಿಂಗು. ತುಂಬ ಅಂದರೆ ತುಂಬ ಈ ಕಾಲೇಜು ಸಿಕ್ಕಿದ್ರೆ ನಿಮ್ಮ ಲಕ್ಕು. ಯಾಕಂದರೆ ತುಂಬ ಕಾಂಪಿಟೇಷನ್ ಈ ಕಾಲೇಜ್ಗೆ. ಇಲ್ಲಿ ಕಟ್ ಆಫ್ನ ಹಾಕಿದ್ದೀನಿ ನೋಡಿ, ನೀವು ಕಟ್ ಆಫ್ನ ನೋಡ್ತಾ ಇರ್ಬೋದು. ಕಂಪ್ಯೂಟರ್ ಸೈನ್ಸ್ಗೆ 419 ಇದೆ, ಡೇಟಾ ಸೈನ್ಸ್ಗೆ 664 ಇದೆ, ISಗೆ 657 ಇದೆ. ಈ ರೀತಿ ECಗೂ 998 ಇದೆ. ಇದು ನಾನು ತೊಗೊಂಡಿರೋದು ಜನರಲ್ ಮೆರಿಟು ಮತ್ತು ಸೆಕೆಂಡ್ ರೌಂಡ್ ಕಟ್ ಆಫ್ನ ತೊಗೊಂಡಿದ್ದೇನೆ. ಹೇಳಿದ್ನಲ್ಲ, ನಿಮ್ಮ ರ್ಯಾಂಕ್ ಎಷ್ಟೇ ಬಂದಿದ್ರು ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಈ ಕಾಲೇಜ್ನ ಆ್ಯಡ್ ಮಾಡಿ. ನೆಕ್ಸ್ಟು ಸೆಕೆಂಡ್ ಬರುವಂಥದ್ದು PES ಮೇನ್ ಕ್ಯಾಂಪಸ್ ಅಂತ. ಇದು ಇನ್ನೊಂದು PES ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಅದು ಸಪ್ರೇಟ್ ಬರುತ್ತೆ. ಇದು PES ಮೇನ್ ಕ್ಯಾಂಪಸ್ ಅಂತ. ಸೊ ಕಂಪ್ಯೂಟರ್ ಸೈನ್ಸ್ಗೆ 1.5K ಇದೆ, ECಗೆ 4.7K ಇದೆ, ಮೆಕ್ಯಾನಿಕಲ್ಗೆ 19K ಇದೆ, ಮತ್ತು ಎಲೆಕ್ಟ್ರಿಕಲ್ಗೆ 6.6K ಇದೆ. ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ನೀವು ಈ ಟಾಪ್ 5 ಕಾಲೇಜಲ್ಲಿ ಯಾವುದೆಲ್ಲ ಬರುತ್ತೆ, ಈ ಇಷ್ಟು ಕಾಲೇಜಲ್ಲಿ ಯಾವುದೇ ಕೋರ್ಸ್ ಸಿಗಲಿ ಕಣ್ಣು ಮುಚ್ಕೊಂಡು ಜಾಯ್ನ್ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ಆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ರೆಕಾರ್ಡ್ಸ್ ಆ ರೀತಿ ಇರುತ್ತೆ. ನಿಮಗೆ ಈಗ ಗೊತ್ತಾಗಲ್ಲ, ನಿಮ್ಮ ಸೀನಿಯರ್ಸ್ನ ಬೇಕಾದ್ರೆ ಕೇಳಿ ಪ್ಲೇಸ್ಮೆಂಟ್ಸ್ ಹೇಗಿರುತ್ತೆ ಅಂತ. RV ಕಾಲೇಜು, MSRIT, ಈಗ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಎಲ್ಲ ಕಾಲೇಜಲ್ಲೂ ಅಂತ. ನೆಕ್ಸ್ಟ್ ಬರುವಂಥದ್ದು PES ಮೇನ್ ಕ್ಯಾಂಪಸ್ ಆಯಿತು. ನೆಕ್ಸ್ಟು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದೂ ಒನ್ ಆಫ್ ದಿ ಟಾಪ್ ಕಾಲೇಜ್ ಇನ್ ಕರ್ನಾಟಕ. ಕಂಪ್ಯೂಟರ್ ಸೈನ್ಸು 2.9K ಇದೆ, AIDS ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸು 2.6K ಇದೆ, ಮತ್ತು ಡೇಟಾ ಸೈನ್ಸು 2.6K, ಮತ್ತು AML 4.5K ಇದೆ. ಸೊ ನೆಕ್ಸ್ಟ್ ಬರುವಂಥದ್ದು MSRIT, ಒನ್ ಆಫ್ ದಿ ಬೆಸ್ಟ್ ಕಾಲೇಜು. ಈ ಕಾಲೇಜ್ ಕ್ಯಾಂಪಸ್ಸು ಸಕ್ಕದಾಗಿದೆ, ಪ್ಲೇಸ್ಮೆಂಟ್ಸು ಸಕ್ಕದಾಗಿದೆ. ನೋಡಿ, ಇದು ನಿಮ್ಮ ಆಪ್ಷನ್ ಇಂಟ್ರೆಸ್ಟೆಲ್ಲ ಆ್ಯಡ್ ಮಾಡಿ. CS 1.6K, IS 3.1K, AML 3.9K ಇದೆ, EC 4.5K ಇದೆ. ಹೇಳಿದ್ನಲ್ಲ, ಇದು ಜನರಲ್ ಮೆರಿಟು ಸೆಕೆಂಡ್ ರೌಂಡ್ ಕಟ್ ಆಫ್ನ ರೆಫರ್ ಮಾಡಿರೋದು. ನೆಕ್ಸ್ಟ್ ಬರುವಂಥದ್ದು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದು ಸಕ್ಕದಾಗಿದೆ ಕ್ಯಾಂಪಸ್ಸು. ಕಂಪ್ಯೂಟರ್ ಸೈನ್ಸು 4.7K, AML 6.4K, IS 6.7K, EC 9.1K ಇದೆ. ನೆಕ್ಸ್ಟ್ ಬರುವಂಥದ್ದು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗು. ಇದೂ ಸಕ್ಕದಾಗಿದೆ, ಕ್ಯಾಂಪಸ್ಸು ಸೂಪರು. ಕಂಪ್ಯೂಟರ್ ಸೈನ್ಸು 5.4K ಇದೆ, ಡೇಟಾ ಸೈನ್ಸು 4.8K ಇದೆ, AML 4.8, IS 7.6 ಇದೆ. ನೋಡಿ, ದಯಾನಂದ್ ಸಾಗರು ಮತ್ತು MS ರಾಮಯ್ಯ ಒನ್ ಆಫ್ ದಿ ಬೆಸ್ಟ್ ಕಾಲೇಜಸ್ಸು. ನಿಮಗೆ RV ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಇವೆರಡನ್ನ ಟ್ರೈ ಮಾಡಿ. ಅದಾದಮೇಲೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯನೂ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BIT ಅಂತ ಬರುತ್ತೆ. ಕಂಪ್ಯೂಟರ್ ಸೈನ್ಸು 7.7K, ಡೇಟಾ ಸೈನ್ಸು 9.4K, AML 8.7K, IS 10K ಇದೆ. ಹೇಳಿದ್ನಲ್ಲ, ಈ ಇಷ್ಟು ಕಾಲೇಜಲ್ಲಿ ನಿಮ್ಗೆ ಯಾವುದೇ ಬ್ರಾಂಚ್, ಮೆಕ್ಯಾನಿಕಲ್ ಇರ್ಬೋದು, ಮೆಕ್ಯಾನಿಕಲ್ ಏನು ಚೆನ್ನಾಗಿಲ್ಲ ಅಂತ ಹೇಳ್ತಾಯಿಲ್ಲ, ನಿಮ್ಗೆ ಯಾವುದೇ ಬ್ರಾಂಚ್ ಸಿಕ್ಕಿದ್ರು ಜಾಯ್ನ್ ಆಗಿ. ಇದೊಂದು ಸಜೆಷನು ಪ್ರತಿ ವೀಡಿಯೋದಲ್ಲೂ ಹೇಳ್ತೀನಿ. ನಿಮ್ಮ ಇಂಪಾರ್ಟೆನ್ಸ್ ಏನಿದ್ರು ಕಾಲೇಜ್ ಮೇಲಿರಲಿ, ಬ್ರಾಂಚ್ ಮೇಲೆಲ್ಲ. ನೆಕ್ಸ್ಟು BMSIT ಅಂತ ಸ್ಟಾರ್ಟಿಂಗ್ ಹೇಳಿದ್ನಲ್ಲ, BMS ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ. CS 11K ಇದೆ, AML 14K, EC 16K, EEE
25K ಇದೆ. ಇದು ಒಂದು ಒಳ್ಳೆ ಕಾಲೇಜು. ನೆಕ್ಸ್ಟ್ ಬರುವಂಥದ್ದು ನಿಟ್ಟೆ ಮೀನಾಕ್ಷಿ ಅಂತ. ಇದು ಸಖತ್ತಾಗಿದೆ ಕಾಲೇಜು, ಕ್ಯಾಂಪಸ್ಸು ಸೂಪರ್ ಆಗಿದೆ. ನಿಟ್ಟೆ ಮೀನಾಕ್ಷಿನೂ ಒನ್ ಆಫ್ ದಿ ಬೆಸ್ಟ್ ಕಾಲೇಜು. ಸೊ ಕಂಪ್ಯೂಟರ್ ಸೈನ್ಸು 12K ಇದೆ, ಜನರಲ್ ಮೆರಿಟ್ಗೆ. AML 13K, IS 15K ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸು 15K ಇದೆ. ನೆಕ್ಸ್ಟು ಕೊನೆಯದಾಗಿ ಬರುವಂಥದ್ದು ಟಾಪ್ 10ನಲ್ಲಿ ನ್ಯೂ ಹೊರೈಜನ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಒನ್ ಆಫ್ ದಿ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ ಅಂತ ಹೇಳ್ಬೋದು. ಅಂದರೆ ಪ್ಲೇಸ್ಮೆಂಟ್ಸು ಈಗೀಗ ಇಂಪ್ರೂವ್ ಆಗ್ತಿದೆ ನೋಡಿ. ಇನ್ನೊಂದು 2-3 ಇಯರ್ಸಲ್ಲಿ ಇದು ಒಂದು ಒಳ್ಳೆ ಆಪ್ಷನ್ನು. ಈಗ ಬರ್ತಾ ಜಾಸ್ತಿ ಇಂಪ್ರೂವ್ ಮಾಡ್ತಾಯಿದ್ದಾರೆ ಈ ಕಾಲೇಜ್ನ. ನ್ಯೂ ಹೊರೈಜನ್ ಕಾಲೇಜ್ ಆಫ್ ಇಂಜಿನಿಯರಿಂಗು ಇದು ಒಂದು ಬೆಸ್ಟ್ ಆಪ್ಷನ್ನು, ಹೋಗಿ ಜಾಯ್ನ್ ಆಗಿ. ಸೊ ಇದೇ ರೀತಿ ಟಾಪ್ 20 ಕಾಲೇಜ್ದು PDF ರೆಡಿ ಮಾಡಿದ್ದೀನಿ. ಈ ಒಂದು PDF ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಎಲ್ಲ ಕಾಲೇಜ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ವಿಡಿಯೋ ಲೆಂತಿ ಆಗುತ್ತೆ. ಆದ್ದರಿಂದ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ ಲಿಂಕ್ನ ಮುಖಾಂತರ ನೀವು ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆದರೆ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮ್ಮ ರ್ಯಾಂಕ್ ಎಷ್ಟು ಬಂದಿದೆ, ನಿಮಗೆ ಯಾವ ಕಾಲೇಜ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ. ನಾನು ನಿಮಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.